ಏರೋ ಇಂಡಿಯಾ 2019 ಅಥವಾ ಏರ್ ಶೋ ಅಂದ ತಕ್ಷಣ ಕೇವಲ ಯಲಹಂಕ ವಾಯುನೆಲೆಯಲ್ಲಿ ಲೋಹದ ಹಕ್ಕಿಗಳು ಚಿತ್ತಾರವನ್ನು ಬಿಡಿಸೋದು ಅಥವಾ ತಮ್ಮ ಕಸರತ್ತನ್ನು ತೋರಿಸೋದು ಮಾತ್ರ ಅಲ್ಲ, ವ್ಯಾಪಾರ ಮತ್ತು ವಹಿವಾಟಿಗೂ ಕೂಡ ಇದೊಂದು ಸೂಕ್ತ ವೇದಿಕೆ. ಈ ಮೂಲಕ ವಿಶ್ವದ ಬಲಿಷ್ಠ ರಾಷ್ಟ್ರಗಳು ತಮ್ಮ ಪ್ರಾಡಕ್ಟ್ಗಳನ್ನು ಇಲ್ಲಿ ಎಕ್ಸಿಬಿಷನ್ ಕೂಡ ಇಟ್ಟಿದ್ದಾರೆ. ಜೊತೆಗೆ ಈ ಮೂಲಕ ವ್ಯಾಪಾರಕ್ಕೂ ಕೂಡ ಒಂದು ರೀತಿಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಡ್ರೋನ್ ವಿಚಾರಕ್ಕೆ ಬಂದಾಗ ನಮ್ಮ ಸ್ವದೇಶಿ ನಿರ್ಮಿತ, ನಮ್ಮ ಹೆಮ್ಮೆಯ BL ನಿರ್ಮಿಸಿರುವಂಥ ಒಂದು ಸ್ಪೆಷಲ್ ಆಗಿರುವಂಥ ಡ್ರೋನ್ ಕ್ಯಾಮರಾ ಇದೆ. ಈ ಒಂದು ಡ್ರೋನ್ ಕ್ಯಾಮರಾವನ್ನು ಪತಂಗ್ ಅನ್ನುವಂಥ ಹೆಸರಿನಲ್ಲೂ ಕೂಡ ಕರೀತಾರೆ. ಆ ಒಂದು ಡ್ರೋನ್ ಸಮೀಪದಲ್ಲೇ ನಾನು ಕೂಡ ಇದ್ದೀನಿ. ಈ ಒಂದು ಡ್ರೋನ್ ಯಾವುದೇ ಸಂದರ್ಭದಲ್ಲಿ, ಅಂದರೆ ಯುದ್ಧದ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಕಾಲಘಟ್ಟದಲ್ಲೂ ಕೂಡ ಈ ಒಂದು ಡ್ರೋನನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಬಾರ್ಡರ್ ಸರ್ವಿಲೆನ್ಸ್ ಅಂದರೆ ಬಾರ್ಡರ್ನಲ್ಲಿ ಯಾವುದೇ ರೀತಿಯ ಘಟನೆಗಳು ನಡೀತಾ ಇದ್ದಾವೆ ಅಥವಾ ಅಲ್ಲಿ ಯಾರಾದರೂ ಜನರು ಸೇರಿರೋ ಸಂದರ್ಭದಲ್ಲಿ ಅಥವಾ ಟ್ರಾಫಿಕ್ ಇನ್ಫಾರ್ಮೇಷನ್ ಆಗಲಿ ಅಥವಾ ಸಿಟಿ ಸರ್ವಿಲೆನ್ಸ್ ಆಗಿರ್ಬೋದು, ಈ ರೀತಿಯ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಒಂದು ಡ್ರೋನ್ ಹೆಚ್ಚಾಗಿ ಸಹಕಾರಿ ಕೂಡ ಆಗುತ್ತೆ. ಈ ಒಂದು ಡ್ರೋನ್ನ ಸ್ಪೆಷಾಲಿಟಿ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಈಗ BLನ ಸಿಬ್ಬಂದಿ ಆಗಿರುವಂಥ ಅರುಣ್ ಕುಮಾರ್ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಅವರು ಈ ಒಂದು ಡ್ರೋನ್ನ ಫೀಚರ್ಸ್ ಬಗ್ಗೆ ಒಂದಷ್ಟು ನಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನಮಸ್ಕಾರ ಅರುಣ್ ಕುಮಾರ್ ಅವರೇ. ನಮಸ್ಕಾರ. ಈ ತಾವು BL ಏನಾಗಿದ್ದೀರಿ? ನಾವು BL ಡೆಪ್ಟಿ ಮ್ಯಾನೇಜರ್ ಆಗಿದ್ದೀವಿ. ನಾವು ಇದರ ಡಿಸೈನ್ ಇಂಜಿನಿಯರ್. ಓಕೆ, ಡ್ರೋನ್ ಅಂದ ತಕ್ಷಣ ಇವತ್ತು ಎಲ್ಲರೂ ಕೂಡ ಬೇಗ ಅಟ್ರಾಕ್ಟ್ ಆಗ್ತಾರೆ ಆ ವಿಜುವಲ್ಸ್ ನೋಡೋದಕ್ಕೆ. ಈ ಒಂದು ಪತಂಗ್ ಅನ್ನುವಂಥ ಆ ಡ್ರೋನ್ ಏನಿದೆಯೋ, ಫಾರ್ ದ ಫಸ್ಟ್ ಟೈಮ್ ತಾವು ಏರೋ ಇಂಡಿಯಾದಲ್ಲಿ ಪ್ರದರ್ಶನ ಕೂಡ ಇಟ್ಟಿದ್ದೀರಿ. ಏನು ಸ್ಪೆಷಾಲಿಟಿ ಒಂದು ಡ್ರೋನ್? ಬೇರೆ ಡ್ರೋನ್ಗಳಿಗೂ ಈ ಡ್ರೋನಿಗೂ ಸಂಬಂಧಿಸಿ ಡಿಫ್ರೆನ್ಸ್ ಏನು ಅಂದರೆ, ಈ ಡ್ರೋನು 24 ಗಂಟೆನೂ ಮೇಲಿರುತ್ತೆ. ಬಿಕಾಸ್ ಯಾಕೆಂದರೆ ಪವರ್ನ ನಾವು ವೈರ್ ಥ್ರೂ ಕೊಡೋದ್ರಿಂದ 24 ಗಂಟೆ 7 ದಿನ ಕಂಟಿನ್ಯೂಸ್ಲಿ ಒಂದು ವಾರಗಟ್ಟಲೆ ಮೇಲೆ ಬಾರ್ಡರ್ ಸರ್ವೆಲೆನ್ಸ್ ಮಾಡ್ಬೋದು, ನೈಟ್ ಟೈಮ್ ಸರ್ವೆಲೆನ್ಸ್ ಮಾಡ್ಬೋದು. ನೈಟ್ ಟೈಮ್ ಅಪ್ ಟು 1 ಕಿಲೋಮೀಟರ್ಗೂ ಏನಿದೆ ಏನಿಲ್ಲ ಅನ್ನೋದನ್ನೆಲ್ಲ ತಿಳ್ಕೊಬೋದು. ಇದು ಮ್ಯಾಕ್ಸಿಮಮ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಬಾರ್ಡರ್ಗಳಲ್ಲಿ ಕೆಳಗಡೆ ಕೂತ್ಕೊಂಡೆ ಅವರು 100 ಮೀಟ್ರ್ ಎತ್ತರದಲ್ಲಿ 300-350 ಅಡಿ ಎತ್ತರದಲ್ಲಿ ಡ್ರೋನನ್ನು ಕ್ಯಾಮ್ರಾನ ಪ್ಲೇಸ್ ಮಾಡಿ ಸುಮಾರು 1 ಕಿಲೋಮೀಟ್ರ್ ದೂರದಲ್ಲಿ ಏನಾಗ್ತಾ ಇದೆ, ಯಾರಾದರೂ ಬಾರ್ಡ್ರಲ್ಲಿ ಎಂಟ್ರಿ ಆಗ್ತಾ ಇದ್ದಾರಾ, ಯಾವುದಾದ್ರೂ ಟೆರರಿಸ್ಟ್ ಆ್ಯಕ್ಟಿವಿಟಿ ಆಗ್ತಾ ಇದೆಯಾ, ಎಲ್ಲದನ್ನು ಬಾರ್ಡ್ರನ್ನ ಮ್ಯಾನೇಜ್ ಮಾಡ್ಬೋದು ಪ್ರಾಪರಾಗಿ. ಇನ್ನು ಕಮರ್ಷಿಯಲ್ ಆಗಿ ನೋಡೋದಾದರೆ ನಮ್ಮ ಸಿವಿಲ್ ಸೆಕ್ಟರಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟು, ಪೊಲಿಟಿಕಲ್ ರ್ಯಾಲೀಸ್ ಇದ್ದಾಗ ಸೆಕ್ಯೂರಿಟಿ ಪೊಲೀಸ್ನವರಿಗೆ ಕ್ರೌಡನ್ನು ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಏರ್ಪೋರ್ಟ್ಗಳಲ್ಲಿ ಸರ್ವೆಲೆನ್ಸ್ಗೆ ಹೆಲ್ಪ್ ಆಗುತ್ತೆ. ಇದು ಕಂಟಿನ್ಯೂಯಸ್ ಪವರ್ ಕೊಡೋದ್ರಿಂದ ಬಹಳಷ್ಟು ಸಮಯ ಮೇಲೆ ಇರೋ ಅವಕಾಶ ಇರೋದ್ರಿಂದ ಬೇರೆ ಡ್ರೋನ್ಗಳಿಗೆ ಕಂಪೇರ್ ಮಾಡಿದರೆ ಈ ಡ್ರೋನು ತುಂಬ ಯೂಟಿಲೈಸ್ ಆಗುತ್ತೆ. ಎಷ್ಟು ವೆಯ್ಟ್ ಇರುತ್ತೆ ಡ್ರೋನ್? ಹಾಗೆಯೇ ಎಷ್ಟು ಜನ ಇದನ್ನು ಆಪ್ರೇಟ್ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ ನಾವು ಒಬ್ಬರು ಆಪ್ರೇಟ್ ಮಾಡೋದು ನೋಡಿರ್ತೀವಿ ಡ್ರೋನ್ ಕ್ಯಾಮ್ರಾ, ಬಟ್ ಈ ಪರ್ಟಿಕ್ಯುಲರ್ ಆಗಿ ಈ ಒಂದು ಡ್ರೋನ್ನ ಒಬ್ಬರು ಆಪ್ರೇಟ್ ಮಾಡ್ಬೋದು. ನಾವು ಯೂಶ್ವಲಿ ಇಬ್ಬರು ಆಪ್ರೇಟ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀವಿ. ಬಿಕಾಸ್ ಯಾವುದೇ ಟೈಮಲ್ಲಿ ಒಬ್ಬರು ಗ್ರೌಂಡ್ ಕಂಟ್ರೋಲ್ ಸ್ಟೇಷನಲ್ಲಿ ಆಪ್ರೇಟ್ ಮಾಡ್ತಾ ಇರಬೇಕು. ಇದು ಒಂದು ಸಲ ಮೇಲೆ ಹೋದ್ಮೇಲೆ ಆಟೋಮೆಟಿಕ್ಕಾಗಿ ಅದೇ ಪ್ಲೇಸಲ್ಲಿ ಕಂಟಿನ್ಯೂಯಸ್ ಆಗಿ ಇರುತ್ತೆ ಆಟೋಮೆಟಿಕ್ಕಾಗಿ. ಬಟ್ ಸ್ಟಿಲ್ ಒಬ್ಬರನ್ನ ಜಸ್ಟ್ ಮಾನಿಟರಿಂಗ್ ಪರ್ಪಸ್ಸಿಗೋಸ್ಕರ ಒಬ್ಬರು ಇರಲೇಬೇಕಾಗುತ್ತೆ. ಒಂದಷ್ಟು ಈ ಡ್ರೋನನ್ನು ತಾವು ಎಕ್ಸ್ಪ್ಲೇನ್ ಮಾಡಿತ್ತು, ಹತ್ತಿರದಿಂದ ಇದನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇಟ್ ವಿಲ್ ಬಿ ಗ್ರೇಟ್ ಅನ್ಸುತ್ತೆ. ಇದು ಹೆಕ್ಸಾಕಾಪ್ಟರು, ಅಂದರೆ ಇದರಲ್ಲಿ 6 ವಿಂಗ್ಗಳಿರುತ್ತೆ. ಇದು ಮಿನಿಮಮ್ಮು 2-3 kg ಪೇಲೋಡನ್ನು ಮೇಲ್ಗಡೆ ತಗೊಂಡೋಗುತ್ತೆ. ನೀವು ಡಿಪೆಂಡಿಂಗ್ ಆನ್ ಎಷ್ಟು ದೂರ ನಿಮಗೆ ಕವರೇಜ್ ಬೇಕು, ಎಷ್ಟು ಸರ್ವೆಲೆನ್ಸ್ ಮಾಡಬೇಕು ಅನ್ನೋದ್ರಿಂದ ಅದ್ರ ಮೇಲೆ ಬೇರೆ ಬೇರೆ ಪೇಲೋಡನ್ನು ನಾವು ಫಿಟ್ ಮಾಡ್ತೀವಿ. ಇದರಲ್ಲಿ ಈಗ ಸದ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ನೈಟ್ ಕ್ಯಾಮ್ರಾ ಆ್ಯಂಡ್ ಒಂದು ಡೇ ಕ್ಯಾಮ್ರಾ ಇದೆ. ಹಗಲೊತ್ತಿನಲ್ಲೂ ನೋಡ್ಬೋದು ಆ್ಯಂಡ್ ರಾತ್ರಿ ಹೊತ್ತಲ್ಲಿ ನೋಡ್ಬೋದು. ಈ ಕ್ಯಾಮ್ರಾನ ಜೂಮು ಯಾವ ಕಡೆ ತಿರುಗಬೇಕು ಎಲ್ಲದನ್ನು ಗ್ರೌಂಡಿಂದನೇ ಕಂಟ್ರೋಲ್ ಮಾಡ್ಬೋದು. ಇದು ನಮ್ಮ ಗ್ರೌಂಡ್ ಕಂಟ್ರೋಲ್ ಸ್ಟೇಷನಿಂದನೇ ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ಹೈ ಕ್ವಾಲಿಟಿ ವಿಡಿಯೋ ಬರ್ತಾ ಇರುತ್ತೆ ಕಂಟಿನ್ಯೂಯಸ್ ಆಗಿ. ಆಡಿಯೋ ಕೂಡ ಬರ್ತಾ ಇರುತ್ತೆ. ಬಟ್ ಆ ಹೈಟಲ್ಲಿ ಆಡಿಯೋ ಯಾವುದು ಇರೋದಿಲ್ಲ ಹೆಚ್ಚಿಗೆ. ಆಡಿಯೋ ವಿಡಿಯೋ ಬರ್ತಾ ಇರುತ್ತೆ. ಜಸ್ಟ್ ಇದು ಸರ್ವೇಲೆನ್ಸ್ ಪರ್ಪಸ್ಸು.
ಅಂದರೆ ನೀವು ಟ್ರಾಫಿಕ್ ಮ್ಯಾನೇಜ್ಮೆಂಟು, ಕ್ರೌಡ್ ಮ್ಯಾನೇಜ್ಮೆಂಟು, ಪೊಲಿಟಿಕಲ್ ರ್ಯಾಲಿ, VIP ಪ್ರೊಟೆಕ್ಷನ್ನು, ಈ ಥರದ ಕೇಸಸ್ಸಲ್ಲೆಲ್ಲ ಭಾಳಷ್ಟು ಉಪಯೋಗ. ಹೇಗಿದೆ ಈ ಸಲದ ಏರ್ ಶೋನಲ್ಲಿ ರೆಸ್ಪಾನ್ಸ್ ಈ ಒಂದು ಡ್ರೋನಿಗೆ? ಇದು ನಮ್ಮದು BLಯಿಂದ ಪರ್ಚೇಸ್ತಿರೋ ಪ್ರಾಡಕ್ಟ್ ಲಾಂಚಲ್ಲಿರೋದು. ರೆಸ್ಪಾನ್ಸ್ ಚೆನ್ನಾಗಿದೆ. ನೆನ್ನೆ ಎಲ್ಲ ರೆಸ್ಪಾನ್ಸು ಭಾಳ ಚೆನ್ನಾಗಿತ್ತು. ಇವಾಗ ಮತ್ತು ಇದನ್ನು ನಮಗೆ ಇಲ್ಲಿ ATCಯಲ್ಲಿ ಪರ್ಮಿಷನ್ನು ಎವ್ರಿ ಹವರ್ ಒನ್ಸ್ ವಿ ಆರ್ ಫ್ಲೈಯಿಂಗ್ ಆ್ಯಂಡ್ ಶೋಯಿಂಗ್ ಟು ದ ಪಬ್ಲಿಕ್. ಅಂದರೆ ಇದು ಕೇವಲ ಡಿಫೆನ್ಸ್ ಪರ್ಪಸ್ಗೆ ಅಥವಾ ಗಡಿ ಭಾಗದಲ್ಲಿ ಮಾತ್ರ ಇದು ಯೂಸ್ ಆಗುತ್ತೆ ಅಥವಾ ಕಮರ್ಷಿಯಲ್ ಪರ್ಪಸ್ ಕೂಡ ಜನ ಯೂಸ್ ಮಾಡ್ಬೋದು? ಹೇಗೆ? ಪರ್ಪಸ್ಸಿಗೆ ಕಮರ್ಷಿಯಲ್ ಸೆಕ್ಯೂರಿಟಿ ಏಜೆನ್ಸೀಸ್ಗೆ ನಾವು ಪ್ರೊವೈಡ್ ಮಾಡುತ್ತೇವೆ. ಪ್ಯಾರಾಮಿಲಿಟರಿ ಫೋರ್ಸಸ್ಸು, BSF, CRPF, ಟ್ರಾಫಿಕ್ ಪೊಲೀಸ್, ಎನಿ ಅವರ್ ಸೆಕ್ಯೂರಿಟಿ, ಆಲ್ ಸೆಕ್ಯೂರಿಟಿ ಫೋರ್ಸಸ್ ವಿ ಆರ್ ಟ್ರೈಂಗ್ ಟು ಪ್ರೊವೈಡ್. ಫೈನಲ್ ಒಂದು ಪ್ರಶ್ನೆ ಮೂಡುತ್ತೆ, ಏನು ಕಾಸ್ಟ್ ಇದೆ ಇದಕ್ಕೆ ಅನ್ನೋದು ಜನಸಾಮಾನ್ಯರು ಕೇಳೋದು ಪ್ರಶ್ನೆ. ಟೆಂಟೇಟಿವ್ ಆಗಿ ಎಷ್ಟು ಇರುತ್ತೆ ಕಾಸ್ಟ್ ವೈಸ್ ಇದಕ್ಕೆ? ಕಾಸ್ಟ್ ವೈಸ್ ನಾವು ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಹಾಗೆ ಈ ಕಾಸ್ಟ್ ಡಿಪೆಂಡ್ಸ್ ಅವ್ರಿಗೆ ಯಾವ ಪರ್ಪಸ್ಗೆ ಬೇಕು ಅನ್ನೋದ್ರ ಮೇಲೆ ಕಾಸ್ಟ್ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಅರುಣ್ ಕುಮಾರ್ ಅವರೇ. ಇದು BL ಸಿಬ್ಬಂದಿ ಅರುಣ್ ಅವರ ಮಾತು. ಈ ಒಂದು ಡ್ರೋನಿಗೆ ಪತಂಗ್ ಅಂತ ಹೆಸರಿಡಲಾಗಿದೆ. ಜೊತೆಗೆ ಗಡಿ ರೇಖೆಗಳಲ್ಲಿ ಅಥವಾ ಗಡಿ ಭಾಗಗಳಲ್ಲಿ ಯಥೇಚ್ಛವಾಗಿ ಈ ಒಂದು ಡ್ರೋನನ್ನು ಯೂಸ್ ಮಾಡ್ತಾರೆ. ಇದು ಕೇವಲ ಹಗಲು ಅಂದರೆ ಡೇ ಟೈಮಲ್ಲಿ ಮಾತ್ರ ಅಲ್ಲ, ಇವನ್ ನೈಟ್ ಟೈಮಲ್ಲಿ ಕೂಡ ಈ ಒಂದು ಡ್ರೋನನ್ನು ಯೂಸ್ ಮಾಡ್ಬೋದು. ಸೊ ಕೇವಲ ವಿಡಿಯೋ ಮಾತ್ರ ಅಲ್ಲ, ಇವನ್ ಆಡಿಯೋ ಕೂಡ ಇದರಲ್ಲಿ ರೆಕಾರ್ಡ್ ಆಗುತ್ತೆ. ಜೊತೆಗೆ ಸುಮಾರು 3 kg ಅಷ್ಟು ತೂಕವನ್ನು ಕೂಡ ಕೊಂಡೊಯ್ಯುವಂಥ ಸಾಮರ್ಥ್ಯ ಕೂಡ ಇದೆ. ಇದರ ಕಂಪ್ಲೀಟ್ ಫೀಚರ್ಸನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೈಲಿ ಸ್ಟೇಬಲ್ ವಿತ್ ಮಿನಿಮಮ್ ವೈಬ್ರೇಷನ್ UAV ಪ್ಲಾಟ್ಫಾರ್ಮ್ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಬಾರ್ಡರ್ ಸರ್ವಿಲೆನ್ಸ್ಗೂ ಕೂಡ ಯೂಸ್ ಆಗುತ್ತೆ, ಕ್ರೌಡ್ ಅನಾಲಿಸ್ ಮಾಡೋದಕ್ಕೂ ಕೂಡ ಯೂಸ್ ಆಗುತ್ತೆ, ಟ್ರಾಫಿಕ್ ಇನ್ಫಾರ್ಮೇಷನ್ಸ್, ಸಿಟಿ ಸರ್ವಿಲೆನ್ಸ್ ಆಗಿರ್ಬೋದು. ಈ ರೀತಿ ವೈಲ್ಡ್ ಎನಿಮಲ್ ಟ್ರ್ಯಾಕಿಂಗ್, ಡಿಸಾಸ್ಟರ್ ಮತ್ತು ಸರ್ಚ್ ಹಾಗೆಯೇ ರೆಸ್ಕ್ಯೂ ಆಪರೇಷನ್ ಸಂದರ್ಭದಲ್ಲೂ ಕೂಡ ಈ ಒಂದು ಡ್ರೋನನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಏರೋ ಇಂಡಿಯಾ 2019ರಲ್ಲಿ ಈ ಒಂದು ಡ್ರೋನನ್ನು ಪರಿಚಯ ಮಾಡಲಾಗ್ತಾ ಇದೆ. ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇದಕ್ಕೆ ಯಥೇಚ್ಛವಾಗಿ ಇದಕ್ಕೆ ಡಿಮಾಂಡ್ ಆಗಲಿ ಅಥವಾ ಇದರ ಬಗ್ಗೆ ಎನ್ಕ್ವೈರಿನ ಕೂಡ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ನಮ್ಮ ದೇಶದ ಸೇನೆಗೆ ನಮ್ಮ ಕನ್ನಡದ ಹೆಮ್ಮೆ ಅಥವಾ ನಮ್ಮ ಬೆಂಗಳೂರಿನ BL ನಿರ್ಮಿತ ಈ ಒಂದು ಡ್ರೋನ್ ಹೆಚ್ಚು ಸಹಕಾರಿಯಾಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ ಸೋಮಣ್ಣ ಮಾಚಿಮಾಡ, ಫಸ್ಟ್ ನ್ಯೂಸ್, ಬೆಂಗಳೂರು.